ಆಕೆಯ ದೇವಿ ಇಬ್ಬರೂ ಸಂಚು ರೂಪಿಸಿ ವಿಷ ನೀಡಿ ಪತಿಯನ್ನು ಹತ್ಯೆ ಮಾಡಿದ ಅಪರಾಧದಲ್ಲಿ ಇಬ್ಬರೂ ತಪ್ಪಿತಸ್ಥರು ಎಂದು ಈ ಘನ ನ್ಯಾಯಾಲಯ ತೀರ್ಮಾನಿಸಿದೆ. ಆರೋಪಿತರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 2023ರ ಕಲಂ 103, ಕಲಂ 61, ಉಪಕಲಂ 2 ಮತ್ತು ಕಲಂ 49ರ ಅಡಿಯಲ್ಲಿ ದೋಷಾರೋಪಣೆ ಸಾಬೀತಾಗಿದೆ. ಈ ಕಾರಣದಿಂದಾಗಿ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ಹಾಗೂ ತಲಾ 50,000 ದಂಡ ವಿಧಿಸಲಾಗಿದೆ. ದಂಡ ಪಾವತಿಸಲು ವಿಫಲವಾದಲ್ಲಿ ಹೆಚ್ಚುವರಿ 6 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ ಅನುಭವಿಸಬೇಕು ಎಂದು ಈ ಘನ ನ್ಯಾಯಾಲಯ ತೀರ್ಪು ನೀಡಿದೆ. ನೋಡಿದಾಗ ಹೊಸಗಾನ ಪ್ರೀತಿ ಕಾಣ ಶುರುವಾಯ್ತು ದಿಂತಕ 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 ನೋಡಿದಾಗ ಹೊಸಗಾನ ಹೃದಯ ಮಾತು ದಿಂತಕ 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 ನಿನ್ನ ಮಾತೆಯ ತೆಗೆದಿದ್ದೆ ಮನೆಯ ಸದಾ ಸೊ ನೆನ್ನೆ ನಾನು ಲೈವ್ ಬಂದಿದ್ದೆ. ಲೈವ್ ಆಗಿ ನನ್ನ ಮನೆದು ಮದುವೆ ಫಂಕ್ಷನ್ ಎಲ್ಲ ಹೇಗೆ ಆಗಿತ್ತು ಅಂತ ತೋರಿಸಿಕೊಟ್ಟಿದ್ದೆ. ಸೊ ಇವತ್ತು ನಮ್ಮ ಮನೆದು ನ್ಯೂ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡಿಸೋ ಸಮಯ. ಬನ್ನಿ ಗೈಸ್. ಏನ್ ಮಾಡ್ತಾ ಇದ್ದೀರಾ ನೀನು? ಹೇ, ನಿಮ್ಮ ಹತ್ರ ಫೋನ್ ಇಲ್ವಾ? ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇದರಿಂದ ಏನ್ ಯೂಸ್ ಇದೆ ನಮ್ಗೆ? ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಇದರಿಂದ ಏನ್ ಯೂಸ್ ಇದೆ ಗೊತ್ತಾ? ನನ್ನ ಹತ್ರ ಫೋನ್ ಇಡ್ತಾ ಇದ್ರೆ ರೀ, ನಂಗೆ ಒಂದು ಫೋನ್ ಬೇಕಿತ್ತು. ಫೋನ್ ಕೊಡಿಸ್ತೀರಾ ರೀ? ನಂಗೆ ಫೋನ್ ಯೂಸ್ ಮಾಡಿ ಗೊತ್ತಿಲ್ಲ, ಆದ್ರೂ ಎಲ್ಲರ ಹತ್ರನೂ ಫೋನ್ ಇರುವಾಗ ನಂಗೂ ಒಂದು ಫೋನ್ ಇಡ್ತಾ ಇದ್ರೆ ಚೆನ್ನಾಗಿತ್ತು.
ಅದಕ್ಕೇನಂತೆ ಫೋನ್ ನಾನು ಕೊಡಿಸ್ತೇನೆ. ಏ ಹಾಯ್, ಇಷ್ಟೆಲ್ಲ ಮೆಸೇಜ್ ಮಾಡ್ತಿದ್ದೀರಲ್ಲ, ಯಾರು ನೀವು? ಹಾಯ್, ನನಗೆ ನಿಮ್ಮ ವಿಡಿಯೋಸ್ ತುಂಬ ಇಷ್ಟ ಆಗ್ತಾ ಇದೆ. ನಾನು ನೀವು ಬೆಸ್ಟ್ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ತೀರಾ? ಲೈಫ್ ಟೈಮ್ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ. ಹಾ ಓಕೆ. ಹಾಗಿದ್ರೆ ಜಾತ್ರೆ ಸಿಗೋಣ. ಹಾ ಓಕೆ. ನೀವ್ ಯಾವಾಗ ಬಂದ್ರಿ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏ, ಇಷ್ಟೊತ್ತು ಎಲ್ಲಿದ್ದಿ? ಏನ್ ಮಾಡ್ತಿದ್ದಿ? ಏನು ನಿನ್ನ ಅವತಾರ? ಏನೋ ಗಂಡ ಅಂತ ತಗ್ಗಿ ಬಗ್ಗೆ ನಡೆದ್ರೆ ನನ್ನ ಮೇಲೆ ದರ್ಪ ತೋರಿಸ್ತೀಯಾ? ಇಲ್ಲ ಇಲ್ಲ, ಇನ್ನೊಮ್ಮೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಇರು. ರೀ, ಯಾಕ್ರಿ ಇಷ್ಟೊಂದು ಕೋಪ ಮಾಡ್ತೀರಾ? ಇಷ್ಟಾದ್ರೂ ನಾನಿನ್ ಹೆಂಡತಿ ಅಲ್ಲ ರೀ. ತಪ್ಪಾಯ್ತು ರೀ, ಪ್ಲೀಸ್ ಬನ್ನಿ ಊಟ ಮಾಡುವ. ನಾನೇ ನಿಮಗೆ ಊಟ ಮಾಡಿಸ್ತೀನಿ. ನಿಮ್ಮ ಕೋಪ ಎಲ್ಲ ತಣ್ಣಗಾಗತ್ತೆ. ಅಯ್ಯೋ, ಹೊಟ್ಟೆ ಸಹಿಸ್ಲಿಕ್ಕಾಗ್ತಾ ಇಲ್ಲ, ಸಹಿಸ್ಲಿಕ್ಕಾಗ್ತಾ ಇಲ್ಲ. ಯಾರಿಗೊಮ್ಮೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತಮ್ಮಯ್ಯ.
ಇನ್ನು ನಮ್ಮಿಬ್ಬರ ಮನೆ ಯಾರು ಬರಲ್ಲ. ಆದಷ್ಟು ಬೇಗ ಅವನಿಗೆ ವಿಷಯ ತಿಳಿಸ್ತೀನಿ. ಏನು ನಾನು ನಿನ್ನ ಗಂಡನ ಸಾಕಿ ಕೇಳಿ ದಯವಿಟ್ಟು ನನ್ನ ಬಿಟ್ಬಿಡು. ನಾನು ಈ ವಿಷಯದಲ್ಲಿ ನನಗೆ ನೀನು ಯಾರಂತ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನು? ಯಾಕೆ ಹೀಗ್ ಮಾಡ್ದೆ ನಾನು? ಯಾರಿಗೋಸ್ಕರ ಮಾಡ್ದೆ? ಯಾರು ಯಾರೋ ನಿನ್ನೆ ಮೊನ್ನೆ ಫೋನಲ್ಲಿ ಪರಿಚಯ ಆದ ಹುಡುಗನಿಗೋಸ್ಕರ ಸ್ವಂತ ಗಂಡನ್ನೇ ಸಾಯಿಸ್ದೆ. ಈಗ ಗಂಡನೂ ಇಲ್ಲ, ಇಷ್ಟು ದಿವಸ ಇದೆಲ್ಲ ಸುಳ್ಳು ಆಸೆ ಹುಡ್ಸ್ತಾ ಆ ಹುಡುಗನೂ ಇಲ್ಲ. ಕಾನೂನು ವಿಶೇಷವಾಗಿ ಗಂಡಿಗೂ ಅಲ್ಲ, ಹೆಣ್ಣಿಗೂ ಅಲ್ಲ. ಕಾನೂನು ಸತ್ಯ ಮತ್ತು ಸಾಕ್ಷಿಗಳ ಮೇಲೆ ಮಾತ್ರ ನಿಂತಿರಬೇಕು. ಪುರುಷರಿಂದ ತೊಂದರೆಗೆ ಒಳಗಾದ ಮಹಿಳೆಯರ ರಕ್ಷಣೆಗೆ ಕಾನೂನುಗಳಿವೆ. ಆದರೆ ಮಹಿಳೆಯರಿಂದ ತೊಂದರೆಗೆ ಒಳಗಾದ ಪುರುಷರ ರಕ್ಷಣೆಗೆ ಕಾನೂನುಗಳ ಕೊರತೆ ಕಾಣುತ್ತದೆ. ಆದ್ದರಿಂದ ನ್ಯಾಯ ತೀರ್ಪು ನೀಡುವಾಗ ಲಿಂಗವನ್ನು ಆಧಾರವಾಗಿಸದೆ ತಪ್ಪು ಮಾಡಿದವರನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು. ನ್ಯಾಯದ ತಕ್ಕಡೆ ಯಾವಾಗಲೂ ಸಮತೋಲನದಲ್ಲಿರಬೇಕು. ಅದು ಯಾರ ಕಡೆಗೂ ವಾಲಿದರೆ ನ್ಯಾಯವೇ ಅನ್ಯಾಯವಾಗುತ್ತದೆ. ಕಾನೂನು ಗಂಡು ಹೆಣ್ಣು ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿ ತೂಗಿ ಎಲ್ಲರಿಗೂ ಸಮಾನವಾಗಿ ಅನ್ವಯಿಸಿದಾಗ ಮಾತ್ರ ನಿಜವಾದ ನ್ಯಾಯ ಸಾಧ್ಯ.